ನಮಸ್ಕಾರ ವಿದ್ಯಾರ್ಥಿಗಳೇ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಈ ಕಂಟೆಂಟ್ನ 14ನೇ ಸೆಷನ್ನಲ್ಲಿ ನಾನಿವತ್ತು ನಿಮಗೆ ಟೈಪ್ಸ್ ಆ್ಯಂಡ್ ಟೂಲ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್ ಅನ್ನೋ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ತನಕ ನಾವು ಫೈನಾನ್ಷಿಯಲ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನಲ್ಲಿ ಅನಾಲಿಸಿಸ್ ಅಂದರೆ ಏನು, ಇಂಟರ್ಪ್ರಿಟೇಷನ್ ಅಂದರೆ ಏನು, ಅದರ ಟೈಪ್ಸ್ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಟೈಪ್ಸ್ನಲ್ಲಿ ಇನ್ನೂ ಒಂದು ಟೈಪ್ ನಾನು ಎಕ್ಸ್ಪ್ಲೈನ್ ಮಾಡೋದು ಬಾಕಿ ಇತ್ತು. ಅದನ್ನು ನಾನು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಮುಂದಕ್ಕೆ ಯಾವುದ್ಯಾವುದೆಲ್ಲ ಟೂಲ್ಸ್ ಇದೆ ಫೈನಾನ್ಷಿಯಲ್ ಅನಾಲಿಸಿಸ್ದು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಟೈಪ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್. ವಿ ನೋ ದಟ್ ದೇರ್ ಆರ್ 3 important bases on which classification of financial analysis is done. The first thing is on the basis of uses of financial analysis, and the second is on the basis of modus operandi, and on the basis of objectives of financial analysis. Objectives of financial analysis are even it is called as the manner of presenting the analysis or method followed for analysis. According to this, we classify the analysis into 2 types: vertical analysis and horizontal analysis. Vertical analysis. Vertical analysis is also called structural analysis. ಈಗ ನಾವು ಫೈನಾನ್ಷಿಯಲ್ ಅನಾಲಿಸಿಸ್ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕ್ಲಾಸಿಫಿಕೇಷನ್ನ ನೋಡಿದ್ದೀವಿ. ಉದಾಹರಣೆಗೆ ನಾವು ಹಿಂದಿನ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ವಿ. ಫೈನಾನ್ಷಿಯಲ್ ಅನಾಲಿಸಿಸ್ನ ಯಾರು ಅನಾಲಿಸಿಸ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬೇಸಿಸ್ ಮೇಲೆ ಎಕ್ಸ್ಟರ್ನಲ್ ಅನಾಲಿಸಿಸ್ ಮತ್ತು ಇಂಟರ್ನಲ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಮತ್ತು ಶಾರ್ಟ್ ಟರ್ಮ್ ಅನಾಲಿಸಿಸ್ ಮತ್ತು ಲಾಂಗ್ ಟರ್ಮ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಅದೇ ರೀತಿ ಇವಾಗ ನಾವು ಯಾವ ಫಾರ್ಮಲ್ಲಿ ನಾವು ಡೇಟಾನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಥವಾ ಇನ್ಫಾರ್ಮೇಷನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬೇಸಿಸ್ ಮೇಲೆ ನಾವು ವರ್ಟಿಕಲ್ ಅನಾಲಿಸಿಸ್ ಮತ್ತು ಹಾರಿಜಾಂಟಲ್ ಅನಾಲಿಸಿಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ವರ್ಟಿಕಲ್ ಅನಾಲಿಸಿಸ್ ಅಂತ ಹೇಳಿದಾಗ ವರ್ಟಿಕಲ್ ಅನಾಲಿಸಿಸ್ ಈಸ್ ಆಲ್ಸೋ ನೌನ್ ಆಸ್ ಸ್ಟ್ರಕ್ಚರಲ್ ಅನಾಲಿಸಿಸ್. When a single set of financial statement relating to one accounting year is analyzed, such analysis is called vertical analysis. It is also known as static analysis or rigid analysis. ಈಗ ಯಾವುದಾದ್ರೂ ಒಂದೇ ಒಂದು ನಿಗದಿತವಾದಂತಹ ಒಂದೇ ಒಂದು ಅಕೌಂಟಿಂಗ್ ಪೀರಿಯಡಲ್ಲಿರುವಂತಹ ಇನ್ಫಾರ್ಮೇಷನ್ನ ತಗೊಂಡು ಅದರಲ್ಲೇ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ನ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡು ಬೇರೆದೆಲ್ಲನೂ ಅದ್ರ ಜೊತೆ ಕಂಪೇರ್ ಮಾಡಿ ನಾವು ಅನಲೈಸ್ ಮಾಡ್ತೀವಲ್ವಾ, ಇದನ್ನು ನಾವು ವರ್ಟಿಕಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ವರ್ಟಿಕಲ್ ಅನಾಲಿಸಿಸ್ಗೆ ಸ್ಟ್ರಕ್ಚರಲ್ ಅನಾಲಿಸಿಸ್ ಅಂತ ಒಂದೇ ಅಲ್ಲ, ಸ್ಟ್ಯಾಟಿಕ್ ಅನಾಲಿಸಿಸ್ ಅಂತ, ರಿಜಿಡ್ ಅನಾಲಿಸಿಸ್ ಅಂತಲೂ ಕೂಡ ನಾವು ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಸೇಲ್ಸ್ನ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಆ ವರ್ಷದ ಸೇಲ್ಸ್ಗೆ ನಾವು ಪರ್ಚೇಸಸ್ನ, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್, ಗ್ರಾಸ್ ಪ್ರಾಫಿಟ್, ಅದರ್ ಎಕ್ಸ್ಪೆನ್ಸಸ್, ಹೀಗೆ ಒಂದೊಂದು ಐಟಮ್ನು ಕಂಪೇರ್ ಮಾಡ್ತಾ ಬರ್ತೀವಿ. ಸೊ ಅನಾಲಿಸಿಸ್ ಇದರಲ್ಲಿ ಆಲ್ಮೋಸ್ಟ್ ವರ್ಟಿಕಲ್ ಆಗಿ ಮೂವ್ ಆಗ್ತಾ ಹೋಗುತ್ತೆ. ವರ್ಟಿಕಲ್ ಅನಾಲಿಸಿಸ್ನಲ್ಲಿ ನಮಗೆ 2 ಇಂಪಾರ್ಟೆಂಟ್ ಟೂಲ್ಸ್ ಇದೆ. ದ ಫಸ್ಟ್ ಒನ್ ಈಸ್ ಕಾಮನ್ ಸೈಜ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಫೈನಾನ್ಷಿಯಲ್ ರೇಷಿಯೋಸ್. ಇದನ್ನ ನಾವು ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಅಂತಲೂ ಕರಿತೀವಿ. ಕಾಮನ್ ಸೈಜ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಒಂದು ಅನಾಲಿಸಿಸ್ ಇದೆ, ಯಾವುದು ವರ್ಟಿಕಲ್ ಅನಾಲಿಸಿಸ್. ಅದೇ ಥರ ವರ್ಟಿಕಲ್ ಅನಾಲಿಸಿಸ್ನಲ್ಲಿ ಫೈನಾನ್ಷಿಯಲ್ ರೇಷಿಯೋಸ್, ನೆಕ್ಸ್ಟ್ ಚಾಪ್ಟರ್ ನೀವು ಅದನ್ನೇ ಓದ್ತೀರಾ, ರೇಷಿಯೋ ಅನಾಲಿಸಿಸ್ ಅಂತ ಹೇಳಿಬಿಟ್ಟು. ಇವಾಗ ಇದೆರಡು ಟೂಲ್ ಅಂದರೆ ವರ್ಟಿಕಲ್ ಅನಾಲಿಸಿಸ್ನಲ್ಲಿ ಸಿಗುವಂತಹ ಟೂಲು ಒಂದು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆಗಿದ್ದರೆ ಇನ್ನೊಂದು ಫೈನಾನ್ಷಿಯಲ್ ರೇಷಿಯೋಸ್. Next is horizontal analysis or dynamic analysis. If an analysis of financial statement of a number of years is made, it is known as horizontal analysis. Horizontal ಅಂದರೆ ರೋ ವೈಸ್ ಅಥವಾ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀವಿ. ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಅಕೌಂಟಿಂಗ್ ಪೀರಿಯಡ್ಗೆ ಸಂಬಂಧಪಟ್ಟಿರುವಂತಹ ಡೇಟಾ ಇರುತ್ತೆ. 2 ಅಥವಾ 2ಕ್ಕಿಂತ ಹೆಚ್ಚು ವರ್ಷಗಳ ಮಾಹಿತಿಯನ್ನು ನಾವು ಕಲೆ ಹಾಕಿರ್ತೀವಿ. ಅದನ್ನು ನಾವು ಒಂದಕ್ಕೊಂದಕ್ಕೆ ಹೋಲಿಕೆ ಮಾಡ್ತೀವಿ. ಇದನ್ನು ನಾವು ಹಾರಿಜಾಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಹಾರಿಜಾಂಟಲ್ ಅನಾಲಿಸಿಸ್ ಈಸ್ ಡನ್ ಬೈ ಕಂಪೇರಿಂಗ್ ದ ಡೇಟಾ ಆಫ್ 2 or more years, and usually it will be the comparison will be horizontal. That means we are comparing sales of first year to second year and to third year likewise.
In horizontal analysis, we have two important tools. One is comparative statement and the other one is trend analysis. ಈಗ ನಾವು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ನ ಮತ್ತು ಟ್ರೆಂಡ್ ಅನಾಲಿಸಿಸ್ನ ಇದೇ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡ್ತೀವಿ. ಹಿಂದೆ ನಾವು ಏನು ವರ್ಟಿಕಲ್ ಅನಾಲಿಸಿಸ್ ಅಂತ ಡಿಸ್ಕಸ್ ಮಾಡಿದ್ವಿ, ವರ್ಟಿಕಲ್ ಅನಾಲಿಸಿಸಲ್ಲಿರೋ ಕಾಮನ್ ಸೈಜ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನೂ ಕೂಡ ನಾವು ಇದೇ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡ್ತೀವಿ. ಫೈನಾನ್ಷಿಯಲ್ ರೇಷಿಯೋನ ಥರ್ಡ್ ಚಾಪ್ಟರಲ್ಲಿ ನಾವು ಓದ್ತೀವಿ. ಸೊ ನಾವು ಕಾಮನ್ ಸೈಜ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಕಾಮನ್ ಸೈಜ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ವರ್ಟಿಕಲ್ ಅನಾಲಿಸಿಸ್ಸು, ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಹಾರಿಜಾಂಟಲ್ ಅನಾಲಿಸಿಸ್. Now let us just compare what are the differences between horizontal and vertical analysis. So nature, it refers to the comparison of items. Horizontal anta helidre it is comparison of financial statement of one accounting period with other accounting period. ಇಲ್ಲಿ ಎರಡನ್ನೇ ಕಂಪೇರ್ ಮಾಡಬೇಕು ಅಂತ ಇಲ್ಲ, ಒಂದು ಬೇಸ್ ಇಯರ್ ಆಗಿ ಇಟ್ಕೊಂಡು ನಾವು ಎರಡಕ್ಕಿಂತ ಹೆಚ್ಚು ಡೇಟಾನು ಕಂಪೇರ್ ಮಾಡ್ಬೋದು. And the next one is vertical analysis. Vertical analysis refers to the comparison of items of the financial statement to the common item of the same accounting period. ಇಲ್ಲಿ ಗಮನಿಸಬೇಕು, ಹಾರಿಜಾಂಟಲ್ ಅನಾಲಿಸಿಸ್ ಅಂದಾಗ ಒಂದಕ್ಕಿಂತ ಹೆಚ್ಚು ಅಕೌಂಟಿಂಗ್ ಪೀರಿಯಡ್ ಇನ್ವಾಲ್ವ್ ಆಗುತ್ತೆ. ಅಂದರೆ ಮಿನಿಮಮ್ 2 ಅಕೌಂಟಿಂಗ್ ಪೀರಿಯಡ್ಸ್ ಆದರೂ ಇರಲೇಬೇಕು ಕಂಪ್ಯಾರಿಸನ್ಗೆ. 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, ಈ ಥರ ನಾವು ಎಷ್ಟನ್ನಾದರೂ ಕಂಪೇರ್ ಮಾಡ್ಬೋದು. ಹಾರಿಜಾಂಟಲ್ ಅನಾಲಿಸಿಸ್ ಅಂದರೆ ಮೋರ್ ದ್ಯಾನ್ 2 ಆರ್ 2 ಅಥವಾ 2ಗಿಂತ ಜಾಸ್ತಿ ಅಂತ ಹೇಳ್ತೀವಿ. ಅಂದರೆ ಏನದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು. ಇನ್ ಹಾರಿಜಾಂಟಲ್ ಅನಾಲಿಸಿಸ್ 2 ಆರ್ ಮೋರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಡಿಫ್ರೆಂಟ್ ಅಕೌಂಟಿಂಗ್ ಪೀರಿಯಡ್ಸ್ ಆರ್ ಕಂಪೇರ್ಡ್. ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ಹಿಂದಿನ ವರ್ಷದನ್ನ ಮತ್ತು ಈ ವರ್ಷದನ್ನ ಈ ಥರ ಕಂಪೇರ್ ಮಾಡ್ತೀವಿ. ಬಟ್ ಬೇಸ್ ಇಯರ್ನ ನಾವು ಯಾವ ಇಯರ್ನಾದರೂ ನಾವು ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡ್ಕೊಳ್ಬಹುದು. ಇನ್ ವರ್ಟಿಕಲ್ ಅನಾಲಿಸಿಸ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದೇ ಅಕೌಂಟಿಂಗ್ ಪೀರಿಯಡಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಐಟಮ್ನ ಸ್ಟ್ಯಾಂಡರ್ಡ್ ಅಂತ ಅಂದ್ಕೊಳ್ತೀವಿ. ಅದನ್ನು ಬೇಸ್ ಆಗಿಟ್ಕೊಂಡು ಬೇರೆ ಎಲ್ಲ ಐಟಮ್ನು ಅದ್ರ ಜೊತೆ ನಾವು ಕಂಪೇರ್ ಮಾಡ್ತೀವಿ. ಆ್ಯಂಡ್ ಎಕ್ಸ್ಪ್ರೆಷನ್ ಆಫ್ ಚೇಂಜ್. In horizontal analysis, change in the item is expressed either in absolute figures or in percentage. Sometimes we express it in both the forms. ಅಂದರೆ ಏನು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ಚೇಂಜ್ ಆಗಿದೆ ಅನ್ನೋದನ್ನು ನಾವು ಆಬ್ಸಲ್ಯೂಟ್ ಫಿಗರ್ಸಲ್ಲಿ ಹೇಳ್ತೀವಿ, ಅಥವಾ ಪರ್ಸೆಂಟೇಜಲ್ಲಿ ಹೇಳ್ತೀವಿ, ಅಥವಾ ಕೆಲವು ಸಲ ಎರಡರಲ್ಲೂ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಸೇಲ್ಸು ಒಂದು ಸಲ 1 ಲಕ್ಷ ಇದೆ, ಆಮೇಲೆ 2 ಲಕ್ಷ ಇದೆ, ಆಮೇಲೆ 3 ಲಕ್ಷ ಇದೆ ಅಂತ ಇಟ್ಕೊಳ್ಳಿ. ಇವಾಗ ಫಸ್ಟಿಗೆ 1 ಲಕ್ಷ ಇದ್ದಿದ್ದು 2 ಲಕ್ಷ ಆಗಿದೆ ಅಂತ ಹೇಳಿದ್ರೆ ಎಷ್ಟು ಜಾಸ್ತಿ ಆಗಿದೆ? ಆಲ್ಮೋಸ್ಟ್ 100% ಇನ್ಕ್ರೀಸ್ ಆಗಿದೆ. 1 ಲಕ್ಷದಿಂದ ಇನ್ಕ್ರೀಸ್ ಆಗಿದೆ ಅಂತ ಒಂದು ಸಲ ಹೇಳಿದ್ರೆ, ಇನ್ನೊಂದು ಪರ್ಸೆಂಟೇಜು ಎಷ್ಟು ಪರ್ಸೆಂಟೇಜಿಂದ ಇನ್ಕ್ರೀಸ್ ಆಗಿದೆ ಅಂತಲೂ ನಾವು ಹೇಳ್ತೀವಿ. ವರ್ಟಿಕಲ್ ಅನಾಲಿಸಿಸ್ನಲ್ಲಿ ಈ ಥರ ಚೇಂಜ್ನ ನಾವು ರೇಷಿಯೋನಲ್ಲಿ ಅಥವಾ ಪರ್ಸೆಂಟೇಜ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಆಬ್ಸಲ್ಯೂಟ್ ಫಿಗರ್ಸ್ಗಿಂತ ನಮಗೆ ರೇಷಿಯೋ ಮತ್ತು ಪರ್ಸೆಂಟೇಜು ಹೆಲ್ಪ್ಫುಲ್ ಆಗುತ್ತೆ ವರ್ಟಿಕಲ್ ಅನಾಲಿಸಿಸ್ನಲ್ಲಿ. ನೆಕ್ಸ್ಟ್ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ, ಹಾರಿಜಾಂಟಲ್ ಅನಾಲಿಸಿಸ್ನಿಂದ ನಮಗೆ ವಾಟ್ ಈಸ್ ದ ಗ್ರೋತ್ ಆ್ಯಂಡ್ ವಾಟ್ ಈಸ್ ದ ಟ್ರೆಂಡ್ ಆಫ್ ದಿ ಪರ್ಟಿಕ್ಯುಲರ್ ಫ್ಯಾಕ್ಟರ್ ಅಂತ ಗೊತ್ತಾಗುತ್ತೆ. ವರ್ಟಿಕಲ್ ಅನಾಲಿಸಿಸ್ನಲ್ಲಿ ನಾವು ಏನು ಆಗ್ಬೋದು, ಮುಂದೆ ಏನಾಗ್ಬೋದು, ಫ್ಯೂಚರ್ ಈ ಐಟಮ್ ಫಾರ್ ಎಕ್ಸಾಂಪಲ್ ಸೇಲ್ಸ್ ಅಂತಲೇ ಇಟ್ಕೊಳ್ಳೋಣ. ಸೇಲ್ಸಿಗೆ ನಾವು ಎಕ್ಸ್ಪೆನ್ಸಸ್ನ ಕಂಪೇರ್ ಮಾಡ್ತಾ ಇದ್ದೀವಿ ಅಂದರೆ ಅದು ಮುಂದೆ ನಮ್ಮದು ಯಾವ ರೀತಿಯಾಗಿ ಇರಬಹುದು ಅಂತ ನಾವು ಫೋರ್ಕಾಸ್ಟ್ ಮಾಡಬಹುದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಪರ್ಪಸ್. ದ ಪರ್ಪಸ್ ಆಫ್ ಹಾರಿಜಾಂಟಲ್ ಅನಾಲಿಸಿಸ್ ಈಸ್ ಟು ಡಿಟರ್ಮೈನ್ ದ ಚೇಂಜ್ ಇನ್ ದ ಐಟಮ್ ಡ್ಯೂರಿಂಗ್ ಆನ್ ಅಕೌಂಟಿಂಗ್ ಪೀರಿಯಡ್. ಅಕೌಂಟಿಂಗ್ ಪೀರಿಯಡಲ್ಲಿ ಆಗಿರುವಂತಹ ಚೇಂಜ್ ಅಂದರೆ ಬದಲಾವಣೆಯನ್ನು ನಾವು ಕಂಡುಹಿಡಿಯೋದಕ್ಕೆ ನಾವು ಹಾರಿಜಾಂಟಲ್ ಅನಾಲಿಸಿಸ್ನ ಉಪಯೋಗಿಸ್ತೀವಿ. ವರ್ಟಿಕಲ್ ಅನಾಲಿಸಿಸ್ದು ಪರ್ಪಸ್ ಏನಪ್ಪ ಅಂತ ಹೇಳಿದ್ರೆ, ಪ್ರಪೋರ್ಷನ್ನ ಕಂಡುಹಿಡಿಯೋದು. ಅಂದರೆ ಪರ್ಟಿಕ್ಯುಲರ್ ಐಟಮ್ಗೆ ಕಂಪೇರ್ ಮಾಡಿದಾಗ ಇದರ ಪ್ರಪೋರ್ಷನ್ ಎಷ್ಟಿದೆ ಅಂತ ನಾವು ಕಂಡುಹಿಡಿತೀವಿ. ಸೊ ದಿಸ್ ಆರ್ ಆಲ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಅನಾಲಿಸಿಸ್. ನಾವು ದೇರ್ ಆರ್ ಸಮ್ ಅದರ್ ಟೂಲ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್. ಅಂದರೆ ಇವಾಗ ಫೈನಾನ್ಷಿಯಲ್ ಅನಾಲಿಸಿಸ್ ಟೂಲ್ಸ್ ಅಂತ ಹೇಳಿದ ತಕ್ಷಣ ನಿಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನಲ್ಲಿ
ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಮತ್ತು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಬಂತು, ಟ್ರೆಂಡ್ ಅನಾಲಿಸಿಸ್ ಬಂತು. ಅದಲ್ಲದೆ ಇನ್ನೂ ಬೇರೆ ಬೇರೆ ಟೂಲ್ಸ್ ಇದ್ದಾವೆ. ಯಾವುದೆಲ್ಲ ಅದು ಟೂಲ್ಸ್ ಅಂತ ಹೇಳಿದ್ರೆ ಫಂಡ್ ಫ್ಲೋ ಅನಾಲಿಸಿಸ್, ಕ್ಯಾಶ್ ಫ್ಲೋ ಅನಾಲಿಸಿಸ್, ಬ್ರೇಕ್ ಈವನ್ ಅನಾಲಿಸಿಸ್ ಆ್ಯಂಡ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅನಾಲಿಸಿಸ್. ಇದಿಷ್ಟರಲ್ಲಿ ನಾವು ಇವಾಗ ಮುಂದಿನ ಚಾಪ್ಟ್ರಲ್ಲಿ ನಾವು ರೇಷಿಯೋ ಅನಾಲಿಸಿಸ್ನ ಮತ್ತು ಫಂಡ್ ಫ್ಲೋ ನೆಕ್ಸ್ಟ್ ಚಾಪ್ಟರ್ 4th ಚಾಪ್ಟರು ಮತ್ತು ಲಾಸ್ಟ್ ಚಾಪ್ಟರು ಕ್ಯಾಶ್ ಫ್ಲೋ ಅನಾಲಿಸಿಸ್, ಇದಿಷ್ಟನ್ನು ನಾವು ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ ಕಲಿತೀವಿ. ಸೊ ಟೂಲ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಹೇಳಿದಾಗ ನಮಗೆ ನೆನಪಾಗಬೇಕಾಗಿರೋದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನಲ್ಲಿ ಹಾರಿಜಾಂಟಲ್ ಅನಾಲಿಸಿಸ್ ಮತ್ತು ವರ್ಟಿಕಲ್ ಅನಾಲಿಸಿಸ್. ಹಾರಿಜಾಂಟಲ್ ಅನಾಲಿಸಿಸ್ ಅಂತ ಹೇಳಿದ್ರೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಮತ್ತು ಟ್ರೆಂಡ್ ಅನಾಲಿಸಿಸ್. ವರ್ಟಿಕಲ್ ಅನಾಲಿಸಿಸ್ ಅಂತ ಹೇಳಿದ್ರೆ ವರ್ಟಿಕಲ್ ಅನಾಲಿಸಿಸ್ನಲ್ಲಿ ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಮತ್ತು ರೇಷಿಯೋ ಅನಾಲಿಸಿಸ್. ಇದಲ್ಲದೆ ಅದರ್ ಟೂಲ್ಸ್ ಅಂತ ಹೇಳಿದಾಗ ಫಂಡ್ ಫ್ಲೋ ಅನಾಲಿಸಿಸ್, ಕ್ಯಾಶ್ ಫ್ಲೋ ಅನಾಲಿಸಿಸ್, ಬ್ರೇಕ್ ಇವನ್ ಅನಾಲಿಸಿಸ್ ಮತ್ತು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅನಾಲಿಸಿಸ್. ನಿಮಗೆ ಎಕ್ಸ್ಪ್ಲೈನ್ ದ ಟೂಲ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಕೇಳಿದ್ರೆ ನೀವು ಕಾಮನ್ ಸೈಜು, ಕಂಪ್ಯಾರಿಟಿವು, ಟ್ರೆಂಡು, ರೇಷಿಯೋ ಅದು 4 ಜೊತೆಗೆ ಇಲ್ಲಿರುವಂತಹ 4 ಒಟ್ಟು 8 ಟೂಲ್ಸ್ನ ನೀವು ಬರಿಬಹುದು. ಸೊ ಇಲ್ಲಿಗೆ ನಮ್ಮ ಈ ಒಂದು ಸೆಷನ್ದು ಕಂಟೆಂಟು ಕಂಪ್ಲೀಟ್ ಆಗುತ್ತೆ. ಈ ಸೆಷನ್ನಲ್ಲಿ ನಾವು ಫೈನಾನ್ಷಿಯಲ್ ಅನಾಲಿಸಿಸ್ದು 3rd ಬೇಸ್ ಮೇಲೆ ಯಾವ ರೀತಿ ನಾವು ಕ್ಲಾಸಿಫೈ ಮಾಡಿದ್ವಿ, ಅದ್ರ ಪ್ರಕಾರ ಹೇಗೆ ಹಾರಿಜಾಂಟಲ್ ಅನಾಲಿಸಿಸ್ ಮತ್ತು ವರ್ಟಿಕಲ್ ಅನಾಲಿಸಿಸ್ ಅಂತ ಕ್ಲಾಸಿಫೈ ಮಾಡಿದ್ದು. ಹಾರಿಜಾಂಟಲ್ ಅನಾಲಿಸಿಸ್ ಅಂತ ಅಂದರೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮತ್ತು ಟ್ರೆಂಡ್ ಅನಾಲಿಸಿಸ್. ವರ್ಟಿಕಲ್ ಅನಾಲಿಸಿಸ್ ಅಂದರೆ ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಮತ್ತು ರೇಷಿಯೋ ಅನಾಲಿಸಿಸ್ ಅಂತ ತಿಳ್ಕೊಂಡ್ವಿ. ಇದಲ್ಲದೆ ಫೈನಾನ್ಷಿಯಲ್ ಅನಾಲಿಸಿಸ್ ಟೂಲ್ಸ್ ಯಾವ್ದು ಅಂತ ಡಿಸ್ಕಸ್ ಮಾಡಿದ್ವಿ. ಹೋಪ್ ಯು ಅಂಡರ್ಸ್ಟುಡ್ ದ ಸೆಷನ್ ಆ್ಯಂಡ್ ಯು ಎಂಜಾಯ್ಡ್ ದ ಲರ್ನಿಂಗ್. I wish you all happy learning. Thank you.